ಆಟೋ ಡ್ರೈವರ್ಸ್ಗಳ ಆರಾಧ್ಯ ದೈವ, ಬೆಂಗಳೂರಿಗೆ ಮೆಟ್ರೋ ಪರಿಚಯಿಸಿದ ಧೀರ ಅವರೇ ನಿಮ್ಮ ಕರಾಟೆ ಕಿಂಗ್ ಶಂಕರಣ್ಣ. ಈಗಿರುವಂತ ಸಂದರ್ಭದಲ್ಲಿ ಮೆಟ್ರೋ ಆಗ್ತಿತ್ತು, ಆದ್ರೆ 80ರಲ್ಲೇ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಜಪಾನು ಕೆನಡಾಲೆಲ್ಲ ಹೋಗಿ ಮೆಟ್ರೋ ನೋಡಿ ಇದು ನಮ್ ಬೆಂಗಳೂರಲ್ಲಿ ಇದ್ರೆ ಮುಂದೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ದು ಇವರು. ಹಲೋ, ಸಾಂಗ್ಲಿಯಾನ ಹಿಯರ್. ಆದ್ರೆ ಎಲ್ರಿಗೂ ಗೊತ್ತಿರಂಗೆ ಅವ್ರ ಹೆಸರು ಎಲ್ಲೂ ಕೂಡ ಇಟ್ಟಿಲ್ಲ. ನಾನು ಇದನ್ನ ಇವತ್ತೇ ಹೇಳ್ತಿದ್ದೀನಿ. ಇದನ್ನ 8 ವರ್ಷದಿಂದನೂ ಹೇಳ್ಕೊಂಡ್ ಬರ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾರೆ. 2-3 ದಿನ ನ್ಯೂಸ್ ಇರುತ್ತೆ, ಅದಾದ್ಮೇಲೆ ನ್ಯೂಟ್ಲ್ ಆಗುತ್ತೆ. ಆದ್ರೆ ಈ ಸರಿ ಮಾತ್ರ ಆಗಕ್ ಬಿಡೋದೇ ಬೇಡ. ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ರಿ. ಇದೊಂಥರ ಇವಾಗ ಏನಾರ ಹೊಸ ಟ್ರೆಂಡ್ ತಂದ್ವಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತೀವಲ್ಲ, ಅದೇ ತರ ಶಂಕರ್ನಾಗ್ ಮೆಟ್ರೋ ಸ್ಟೇಷನ್ ಅಂತ ಆಗತ್ತಂಕನು ಪ್ರತಿಯೊಬ್ರು ಇದ್ರ ಬಗ್ಗೆ ಧ್ವನಿ ಎತ್ತನ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನೀವೇ ನೋಡ್ದಂಗೆ ಯಾವ್ದಾರ ಒಂದು ಪ್ರಾಬ್ಲಮ್ ಆಗಿರ್ಲಿ, ಒಂದು ಒಳ್ಳೆ ರಿಸಲ್ಟ್ ಆಗಿ ಎಂಡ್ ಆಗುತ್ತೆ. ಅದ್ರ ಬಗ್ಗೆ ಧ್ವನಿ ಎತ್ತಿದ್ವಿ ಅಂದ್ರೆ ಇದು ಕೂಡ ಒಳ್ಳೆ ರಿಸಲ್ಟ್ ಆಗಿ ಎಂಡ್ ಆಗಬೇಕು. ಇವಾಗ ನಿಮ್ಗೆ ಅಂತಾನೆ ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಅವ್ರನ್ನ ಮೆನ್ಷನ್ ಮಾಡಿ, ಬ್ರೋ ನೀವು ಇದ್ರ ಬಗ್ಗೆ ವಿಡಿಯೋ ಮಾಡಾಕಿ, ಇದ್ರ ಬಗ್ಗೆ ನೀವು ಮಾತಾಡಿ, ಸಿಸ್ಟರ್ ನೀವು ಮಾತಾಡಿ ಅಂತ ಅನ್ರಿ. ಪ್ರತಿಯೊಬ್ರು ಮಾತಾಡ್ತಾರೆ, ಯಾರು ಮಾತಾಡ್ಲಿಲ್ದಂಗೆ ಇರಲ್ಲ. ನಾನು ನನಗೆ ಬೇಕಾದ್ರೆ ಒಂದು ಸ್ವಲ್ಪ ಜನನ ಮೆನ್ಷನ್ ಮಾಡಾಕ್ತೀನಿ, ಅವರು ಕೂಡ ಮಾತಾಡ್ಲಿ. ಒಟ್ಟಿನಲ್ಲಿ ಟೋಟಲ್ ಎಂಡ್ ಆಫ್ ದ ಡೇ ಶಂಕರ್ನಾಗ್ ಮೆಟ್ರೋ ಸ್ಟೇಷನ್ ಅಂತ ಎಲ್ಲಾದ್ರೂ ಒಂದತ್ರ ಇಡಬೇಕು ಅಷ್ಟೇ ನೇಮ್ನ. ಆಮೇಲೆ ಮತ್ತೆ ನನ್ನ ವೈಯಕ್ತಿಕವಾಗಿ ಏನನ್ಸುತ್ತೆ ಅಂದ್ರೆ, ಇದ್ರ ಬಗ್ಗೆ ಆಟೋ ಡ್ರೈವರ್ಸ್ ಕರ್ನಾಟಕ ರಕ್ಷಣಾ ವೇದಿಕೆ ಮಾತಾಡಿದ್ರೆ, ಇದ್ರ ಬಗ್ಗೆ ಒಳ್ಳೆ ಧ್ವನಿ ಎತ್ತಿದ್ರೆ ಬೇಗ ಒಳ್ಳೆ ರಿಸಲ್ಟ್ ನೋಡ್ತೀವಿ ಅಂತ ಅನ್ಸುತ್ತೆ. ಇದಕ್ಕೆ ಹ್ಯಾಶ್ ಟ್ಯಾಗು ಶಂಕರ್ನಾಗ್ ಮೆಟ್ರೋ ಸ್ಟೇಷನ್ ಅಂತ ಯೂಸ್ ಮಾಡೋಣ. ಜೈ ಕರ್ನಾಟಕ ಮಾತೆ.